ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡ್ತೀನಿ. ಅದಕ್ಕೂ ಮೊದಲು ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್. ಉತ್ತಮ್ ಗಣೇಶ್ ಅಂತ ಚಾನಲ್ ನೇಮ್ ಬಂದು ಇವತ್ತು ನಾನು ಬೇಬಿ ಕುಚ್ಚನ್ನ 7ನೇ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಇದು ಬರೀ ಬೇಬಿ ಕುಚ್ಚಲ್ಲ, ಇದು ಬ್ರೈಡಲ್ ಡಿಸೈನು. ನೀವು ಮುಹೂರ್ತದ ಸೀರೆಗೂ ಹಾಕ್ಬೋದು, ಇದಕ್ಕೆ ರಿಸೆಪ್ಷನ್ ಸೀರೆಗೂ ಹಾಕ್ಬೋದು. ನೋಡಿ, ಇದಕ್ಕೆ ಬೇಕಿರೋ ಮೆಟೀರಿಯಲ್ಸು ಶುಗರ್ ಬೀಡ್ಸ್. ಇದು ಆರಿ ವರ್ಕ್ಗೆಲ್ಲ ಯೂಸ್ ಮಾಡ್ತಾರಲ್ವ, ಸ್ಮಾಲ್ ಸೈಜಲ್ಲಿರುತ್ತೆ ಆ ಥರದ್ದು. ಝರಿ ಥ್ರೆಡ್ಡು ನಿಮಗೆ ಗೊತ್ತಿರೋ ಹಾಗೆ. ಆಮೇಲೆ ಕುಚ್ಚಿಗೆ ಅಂತ ನಾನು 67 ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 2 ಕಲರ್ ಬೇಕಾಗುತ್ತೆ ಫ್ರೆಂಡ್ಸ್. ನೀವು ಮೊದಲಿಗೆ ಯಾವ ಕಲರ್ ದಾರನ ನೀವು ಕೆಳಗಡೆ ಹಾಕ್ತೀರಾ, ಮೇಲೆ ಯಾವ ಕಲರ್ ಹಾಕ್ತೀರಾ ಅಂದರೆ ಇದು ಡಬಲ್ ಕುಚ್ಚು ಫ್ರೆಂಡ್ಸು. ಅದಕ್ಕೆ ನಾನು ಡಬಲ್ ಕಲರ್ ತೊಗೊಂಡಿದ್ದೀನಿ. ನೀವು ಮೊದಲು ಯಾವುದು ಕೆಳಗಡೆ ಯಾವುದು ಮೇಲೆ ಅಂತ ಫಿಕ್ಸ್ ಮಾಡಿಕೊಂಡು ಕೆಳಗಡೆ ಇರೋದನ್ನು ಹಾಗೆ ರೆಡಿ ಮಾಡಿ ಇಟ್ಕೊಳ್ಳಿ. ಮೇಲೆ ಹಾಕುವಂಥ ಕುಚ್ಚನ್ನ ಈ ಥರ ರೆಡಿ ಮಾಡ್ಕೋಬೇಕು. ನನಗೆ ತೋರಿಸ್ತೀನಿ. ಅದಕ್ಕೆ ನೋಡಿ, ಗಮ್ಮು ಬೇಕಾಗುತ್ತೆ. ಅದು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ನೋಡಿ, ಈ ಥರ ನಾನು ಇದು 2ನೇ ಕುಚ್ಚಿಗೆ ಅಂದರೆ ಮೇಲೆ ಸ್ಟೆಪ್ ಕುಚ್ಚು, ಇದು ಸ್ಟೆಪ್ಪು ಒಂದರ ಮೇಲೆ ಒಂದು ಬರುತ್ತೆ ಫ್ರೆಂಡ್ಸ್. ಇದು ನೋಡಿ 67 ದಾರ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ವ, ಆ ಕುಚ್ಚನ್ನ ಈಗ ಅಂದರೆ ತುದಿಯಿಂದ ತಗೊಳ್ಳೋಣ. ಅದರ ತುದಿಗೆ ಈ ಥರ ಗಮ್ ಹಾಕಿಬಿಟ್ಟು ಪೇಸ್ಟ್ ಮಾಡಿ ಅದನ್ನು ನಾವು ಸ್ವಲ್ಪ ಹೊತ್ತು ಆರಕ್ಕೆ ಬಿಟ್ಬಿಡೋಣ. ಅದಕ್ಕೆ ನಾವು ಮೊದಲೇ ಈ ಥರ ಎಷ್ಟು ಕುಚ್ಚು ಬೇಕಾಗುತ್ತೆ ಅಂತ ನೀವು ಮಾರ್ಕ್ ಮಾಡಲ್ಲ. ಮಾರ್ಕ್ ಮಾಡಿದ್ರೆ ಗೊತ್ತಾಗುತ್ತೆ. ಮಾರ್ಕ್ ಮಾಡಿಲ್ಲ ಅಂದರೂ ಇವಾಗ ನಾನು ಹಾಕಿರೋ ಥರ ಎಷ್ಟು ಬೇಕಾಗುತ್ತೆ ಅಂತ ಅಂದಾಜಲ್ಲಿ ಹೇಳೋದಾದರೆ ಒಂದು ಸ್ಯಾರಿಗೆ ಹಾಕಿದ್ದೀನಿ ನಾನು. ಇದಕ್ಕೆ ಸ್ವಲ್ಪ ಜಾಸ್ತಿ ಗ್ಯಾಪ್ ಬಿಟ್ಟು ಹಾಕಬೇಕಾಗುತ್ತೆ ಫ್ರೆಂಡ್ಸ್. ನಾವು ತಮ್ಮ ಸೈಜ್ ಆಗಲಿ 1 ಇಂಚ್ ಆಗಲಿ ಹಾಕೋಕ್ಕಾಗಲ್ಲ, ಯಾಕಂದರೆ ಹಾಕಿದ್ರೂ ತುಂಬ ಹತ್ತಿರ ಅಷ್ಟೊಂದು ಇದು ಕಾಣಿಸಲ್ಲ. ಅದಕ್ಕೆ ಸ್ವಲ್ಪ ಗ್ಯಾಪ್ ಬಿಟ್ಟು ಹಾಕೋದ್ರಿಂದ ಒಂದು 30ರಿಂದ 35ರಿಂದ 37, ಒಂದು ಹೆಚ್ಚು ಆದ್ರೂ ಒಂದು 38 ಒಳಗಡೆ ಈ ಥರ ನಾವು ರೆಡಿ ಮಾಡಿ ಇಟ್ಕೊಳ್ಳೋಣ. ಇನ್ನೊಂದು ತೋರಿಸ್ತೀನಿ ನೋಡಿ. ನಾನು ಹಾಗೆ ಮಾತಾಡ್ತಾ ಇದ್ದೆ, ಅದನ್ನು ಹೇಳೋಕ್ಕಾಗಲಿಲ್ಲ. ನೋಡಿ, ಈ ಥರ ತುದಿ ತೊಗೊಳ್ಳೋಣ. ನೋಡಿ, ಅದೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರುತ್ತೆ. ಅದನ್ನೆಲ್ಲ ಕಟ್ ಮಾಡಿಕೊಂಡು ನಾವು ಗಮ್ನ ಹಾಕೋಣ. ನೋಡಿ, ಗಮ್ ಹಾಕ್ಕೊಂಬಿಟ್ಟು ನಾವು ಸ್ವಲ್ಪ ಒತ್ತಿ ಅದನ್ನು ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ್ರೆ ಅದು ನೀಟಾಗಿ ಕೂತ್ಕೊಳ್ಳುತ್ತೆ ನೋಡಿ. ಆಮೇಲೆ ಎಲ್ಲದನ್ನು ಒಂದೇ ಸೈಜಲ್ಲೇ ನಾವು ಕಟ್ ಮಾಡಿ ಇಟ್ಕೋಬೇಕು ಫ್ರೆಂಡ್ಸ್. ಮಿನಿಮಮ್ ನೀವು 35 ಕುಚ್ಚಂತೂ ರೆಡಿ ಮಾಡಿ ಇಟ್ಕೊಳ್ಳಿ. ಆಮೇಲೆ ಸಾಲ್ಟೇಜ್ ಏನಾದರೂ ಬಂದರೆ ನೀವು ಮತ್ತೆ ರೆಡಿ ಮಾಡಿ ಇಟ್ಕೊಂಡು, ಆಗಲೇ ಸ್ವಲ್ಪ ನಾವು ಹತ್ತಿರ ಬಂದಾಗಲೇ ಗೊತ್ತಾಗ್ಬಿಡುತ್ತಲ್ವ ಎಷ್ಟು ಸಾಲ್ಟೇಜ್ ಬರುತ್ತೆ ಅಂತ. ಆವಾಗ ನೋಡ್ಕೊಂಬಿಟ್ಟು ನೀವು ಮತ್ತಷ್ಟು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಸ್ಟಿಚ್ ಮಾಡೋಷ್ಟೊತ್ತಿಗೆ ಅದು ಆರೋಗ್ಬಿಡುತ್ತೆ. ನೋಡಿ, ಈಗ ನಾನು ಸ್ಯಾಂಪಲ್ಗೆ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಈ ಥರ 67 ದಾರನ ಗ್ರೀನ್ ಕಲರ್ ತೊಗೊಂಡಿದ್ದೀನಿ. ನೋಡಿ, ನಾವು ಕುಚ್ಚನ್ನ ಯಾವ ಥರ ಕಟ್ತೀವೋ ಅದೇ ಥರನೇ ಇದು. ಬಟ್ ಏನಂದರೆ ಇದನ್ನು ನಾವು ಸ್ವಲ್ಪ ಲೆಂತ್ ಜಾಸ್ತಿ ಬಿಟ್ಕೋಬೇಕು. ನಾನು ಇಷ್ಟು ದಿನ ತೋರಿಸ್ತಾ ಇದ್ದಿದ್ದು ಕುಚ್ಚಲ್ಲಿ ತುಂಬ ಶಾರ್ಟಾಗಿ ಕಟ್ತಾ ಇದೆ. ಬಟ್ ಇದಕ್ಕೆ ಜಾಸ್ತಿ ಉದ್ದ ಬಿಟ್ಕೋಬೇಕು ನಾವು. ಏನಕ್ಕೆ ಅಂದರೆ ಮೇಲೆ ಇನ್ನೊಂದು ಬರುತ್ತೆ, ಇದ್ರ ಮೇಲೆ ಇನ್ನೊಂದು ಕುಚ್ಚನ್ನ ನಾವು ಹಾಕೋದ್ರಿಂದ ಕೆಳಗಡೆದು ಉದ್ದ ಇರಬೇಕು. ಸೊ ಹಾಗಾಗಿ ನೀವು 1 ಇಂಚು 1.5 ಇಂಚು ಬಿಟ್ಕೋಬೋದು. ಮೇಲ್ಗಡೆ ಬರೋ ಕುಚ್ಚನ್ನ ನೀವು ಕೆಳಗಡೆ ಎಷ್ಟು ಬಿಟ್ಟಿರ್ತೀರೋ ಅದರ ಅರ್ಧ ಭಾಗದಷ್ಟು ಮೇಲೆ ಕುಚ್ಚನ್ನ ನಾವು ಕಟ್ ಮಾಡಿ ಇಟ್ಕೊಂಡಿರಬೇಕು. ಕೆಳಗಡೆ 1 ಇಂಚ್ ಬಿಟ್ಟರೆ ಮೇಲೆದು ಹಾಫು, 1.5 ಇಟ್ಟರೆ ಮೇಲೆದು 3/4 ಭಾಗದಷ್ಟು, ಆ ಥರ ನೋಡಿ. ಈ ಥರ ಕುಚ್ಚು ಕಟ್ಕೊತಾ ಇದ್ದೀನಿ. ನಾವು ಫಸ್ಟಲ್ಲೇ ಎಲ್ಲ ಕುಚ್ಚುಗಳನ್ನೂ ಕಟ್ಕೊಂಡು ಮಾಡ್ಕೋಬೋದು, ಅಥವಾ ಒಂದೊಂದಾಗಿ ಈ ಥರನೂ ಮಾಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್. ನಮಗೆ ಯಾವ ಥರ ಈಸಿ ಆಗುತ್ತೆ ಆ ಥರ ಮಾಡ್ಕೊಂಡು ಹೋಗ್ತಾ ಇರೋದು ಅಷ್ಟೇ. ತುಂಬ ಗ್ರ್ಯಾಂಡಾಗಿರುತ್ತೆ ಲುಕ್ಕು ಕೂಡ ಅಷ್ಟೇ. ನೋಡಿ, ಕ್ರೋಶ ಬರದೇ ಇದ್ರೂ ನಾವು ತುಂಬ ಒಂದು ಹೈ ರೇಟ್ನ ಡಿಸೈನ್ ಇದು. ನೋಡಿ, ಈಗ ರೆಡಿ ಮಾಡಿ ಇಟ್ಕೊಂಡಿರೋವಂಥ ಕುಚ್ಚನ್ನ ಇದ್ರ ಮೇಲೆ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಫ್ರೆಂಡ್ಸು ಹೇಗೆ ಅಂತ. ನೋಡಿ, ಅದ್ರ ಮೇಲೆ ನೋಡಿ ಕೆಳಗಡೆ ಗ್ಯಾಪ್ ಇರಬೇಕು. ಅದ್ರ ಮೇಲ್ಗಡೆನ ನಾನು ಗೋಲ್ಡ್ ಕಲರ್ನ ಇಟ್ಕೊಂಡು ಈಗ ಅದನ್ನು ಮೊದಲಿಗೆ ನಾವು ಸ್ಟಿಚ್ ಮಾಡಬೇಕು. ಕಾಣಿಸ್ತಾ ಇದೆಯಲ್ವ ಹೇಗೆ ಇದೆ ಅಂತ. ಕೆಳಗಡೆದು ನಮಗೆ ಎಕ್ಸ್ಟ್ರಾ ಕಾಣಿಸ್ಬೇಕು. ಮೇಲೆ ನಾವು ಕುಚ್ಚದೇನು ಇದಿರುತ್ತಲ್ವ ಅದು ಹೋಲ್ ಮುಚ್ಚಿರಬೇಕು, ಅದ್ರ ಮೇಲೆ ಇಟ್ಕೊಂಡಿರಬೇಕು. ಅದು ಫುಲ್ ಕಂಪ್ಲೀಟಾಗಿ ಕ್ಲೋಸ್ ಆಗಬೇಕು. ಆ ಥರ ಇಟ್ಕೊಂಡು ಈಗ ನೀವು ಯಾವ ಥರ ಕಲರ್ನ ತೊಗೊಂಡಿರ್ತೀರೋ ಅದೇ ಕಲರ್ನ ಥ್ರೆಡ್ಡಿಂದ ನೀವು
ಇದನ್ನು ಸ್ಟಿಚ್ ಮಾಡಬೇಕು. ನಾನಿಲ್ಲಿ ಎಕ್ಸಾಂಪಲ್ಗೆ ಝರಿ ಥ್ರೆಡ್ನೇ ತೊಗೊಂಡಿದ್ದೀನಿ. ನೋಡಿ ಅದರ ಪಕ್ಕದಲ್ಲೇ ಮತ್ತೆ ಸೂಜಿನ ಮೇಲಿಂದ ಕೆಳಗಡೆ ತೊಗೋಬೇಕು. ಫಸ್ಟಲ್ಲಿ ಕೆಳಗಡೆಯಿಂದ ಮೇಲೆ ಒಂದು ಕಡೆಯಿಂದ, ಆಮೇಲೆ ಆ ಕಡೆಯಿಂದ ಈ ಕಡೆ. ನೋಡಿ ಸ್ವಲ್ಪ ಹೆಚ್ಚು ಕಡಿಮೆ ಆಗೋ ಚಾನ್ಸ್ ಇರುತ್ತೆ. ತುಂಬ ಕೇರ್ಫುಲ್ಲಾಗಿ ನಾವು ಇದನ್ನೆಲ್ಲ ಸ್ಟಿಚ್ ಮಾಡ್ಕೋಬೇಕು. ನೋಡಿ ನಾನು ಅದು ನಾಟ್ ಹಾಕಿರಲಿಲ್ಲ, ಯಾವಾಗಲೂ ನಾನು ನಾಟ್ ಹಾಕಲ್ವಲ್ಲ, ಹಾಗಾಗಿ ನಾನು ಅದು ಮರ್ತುಬಿಟ್ಟು ಹಾಗೆ ಇಟ್ಕೊಂಡಿದ್ದೆ. ಬಟ್ ಇದಕ್ಕೆ ಕಂಪಲ್ಸರಿ ನಾವು ನಾಟ್ ಹಾಕ್ಕೊಳ್ಳೇಬೇಕು. ನಾಟ್ ಹಾಕ್ಕೊಂಡು ಸ್ಟಿಚ್ ಮಾಡೋಣ. ನೋಡಿ ಅದ್ರ ಪಕ್ಕದಲ್ಲೇ ನೋಡಿ ಈ ಥರ ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ಒಂದು 5ರಿಂದ 6 ಸತಿ ಆದರೂ ಸ್ಟಿಚ್ ಮಾಡಲೇಬೇಕು ಫ್ರೆಂಡ್ಸ್ ನಾವು. ಹಾಗಾದರೆ ಇದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಕೆಳಗಡೆಯಿಂದವರೆಗೂ ಅದ್ರ ತುದಿವರೆಗೂ ನಾವು ಇದನ್ನು ಈ ಥರ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಈ ಥರ ತುಂಬ ಲುಕ್ ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದಕ್ಕೆ ಬ್ರೈಡಲ್ ಆಗಿರುತ್ತೆ. ನೀವು ಹಾಕಿ ಟ್ರೈ ಮಾಡಿ ನೋಡಿ. ಬಟ್ ಯಾರು ಡೈರೆಕ್ಟಾಗಿ ಸ್ಯಾರಿಗೆ ಹಾಕೋಕ್ಕೆ ಹೋಗಬೇಡಿ. ಫಸ್ಟು ನೀವು ಯಾವುದಾದ್ರೂ ಕರ್ಚಿಫ್ಗೆ ಅಥವಾ ಬಟ್ಟೆಗೆ ಹಾಕಿ ನೋಡಿ, ಆಮೇಲೆ ನೀವು ಸ್ಯಾರಿಗೆ ಹಾಕಿ ನೋಡಿ. ಕೆಳಗಡೆ ಏನಾದರೂ ಸ್ವಲ್ಪ ಇದಿದ್ದರೆ ನೀವು ನೀಟಾಗಿ ಇದು ಮಾಡಿಕೊಂಡು ಆಮೇಲೆ ನೋಡಿ ಈ ಥರ ಬೀಡ್ಸ್ನ ತೊಗೋಬೇಕು. ಇದು ಶುಗರ್ ಬೀಡ್ಸ್ ಅಂತಾರೆ ಫ್ರೆಂಡ್ಸ್. ಇದಕ್ಕೆ ಆರಿ ವರ್ಕ್ ಯೂಸ್ ಮಾಡೋದು ಫುಲ್ ಸ್ಮಾಲ್ ಸೈಜ್ ಇದು. ನೀವು ಬೇಕಿದ್ದರೆ ದಪ್ಪದು ಇದಕ್ಕಿಂತ ಸ್ವಲ್ಪ ದಪ್ಪ ತೊಗೋಬೋದು ಅಷ್ಟೇ, ಜಾಸ್ತಿ ತೊಗೊಳಕ್ಕಾಗಲ್ಲ. ಅಂದರೆ ದಪ್ಪ ಇರೋದ್ರಿಂದ ಅದು ಬೀಡ್ಸ್ ತುಂಬ ದಪ್ಪ ಕಾಣಿಸುತ್ತೆ ಫ್ರೆಂಡ್ಸ್, ಲುಕ್ ಇರಲ್ಲ, ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೆ ನಾನು ಸ್ಮಾಲ್ ಸೈಜ್ನ ತೊಗೊಂಡಿದ್ದೀನಿ. ನೋಡಿ 5ರಿಂದ 6 ತೊಗೋಬೋದು ಅಥವಾ 7 ತೊಗೋಬೋದು. ನಾನಿಲ್ಲಿ ಸದ್ಯಕ್ಕೆ 6 ತೊಗೊಂಡಿದ್ದೀನಿ. ನೋಡಿ ಫಸ್ಟ್ ಕೆಳಗಡೆಯಿಂದ ಅಂದರೆ ಜಿಗ್ಜಾಗ್ ಏನಿರುತ್ತಲ್ವ ಅಲ್ಲಿಂದನೇ ನೀವು ಸ್ಟಾರ್ಟ್ ಮಾಡಿ, ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಅದ್ರ ಪಕ್ಕದಲ್ಲೇ ಲೈನ್ ಬರೋ ಥರ ನೀವು ಆ ಬೀಡ್ಸ್ನ ಹಾಕ್ಕೊಂಡು ಹೋಗಬೇಕಾಗುತ್ತೆ. ನೋಡಿ ಈ ಥರ ತೊಗೊಂಡು ಇದು ಸೆಕೆಂಡ್ ಲೈನ್, ಇದು ಅದ್ರ ಪಕ್ಕದಲ್ಲೇ ಬರಬೇಕು, ಲೈನ್ ಬೈ ಲೈನ್ ಬರಬೇಕು ಇದು. ಆಮೇಲೆ ನೀವು ಪ್ರತಿ ಕಡೆನೂ ಹಾಗೆ 6 ತೊಗೋಬೇಕಂತನೂ ಇಲ್ಲ ಫ್ರೆಂಡ್. ಇವಾಗ ಫಸ್ಟ್ ಲೈನಲ್ಲಿ ಅಂದರೆ ಜಿಗ್ಜಾಗ್ ಹತ್ರ ಬರೋ ಫಸ್ಟ್ ಲೈನಲ್ಲಿ ನೀವು 6 ತೊಗೋಬೋದು. ನೆಕ್ಸ್ಟ್ ಲೈನ್ಗೆ 5, ನೆಕ್ಸ್ಟ್ ಲೈನ್ಗೆ 4, 3, 2, 1 ಆ ಥರನೂ ಮಾಡ್ಕೋಬೋದು. ನನಗೆ ಇದೇ ಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಈ ಥರ ಫುಲ್ಲು ಹಾಗೆ 6 ಬೀಡ್ಸ್ನ ತೊಗೊಂಡು ಹಾಕಿದ್ದೀನಿ. ನೋಡಿ ನಾನು 4 ಸತಿ ಬೀಡ್ಸ್ನ ಹಾಕಿದ್ದೀನಿ. ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. 4 ಲೈನ್ ಹಾಕ್ಬೋದು, ಇಲ್ಲಾಂದರೆ 5 ಲೈನು ಹಾಕ್ಬೋದು ಫ್ರೆಂಡ್ಸ್. ಲುಕ್ ಚೆನ್ನಾಗಿರುತ್ತೆ. ಪೂರ್ತಿ ನಾವು 5ಕ್ಕಿಂತ ಜಾಸ್ತಿ ಹಾಕಬಾರ್ದು. ಅವಾಗ ಬೀಡ್ ಲೈನು ತುಂಬ ಜಾಸ್ತಿ ಆಗಿಬಿಡುತ್ತೆ, ಲೈನು ಚೆನ್ನಾಗಿ ಕಾಣಿಸಲ್ಲ. ಆಗ ಮ್ಯಾಕ್ಸಿಮಮ್ 5 ತೊಗೊಳ್ಳಿ. 5 ಲೈನ್ಸ್ ಅಂದರೆ 5 ಸ್ಟೆಪ್ಸ್ ಹಾಕಿ ಸಾಕು. ನೋಡಿ ಇದನ್ನು ಒಂದು ಸರ್ತಿ ನೋಡಿದ್ಮೇಲೆ ಈ ಥರ ಕುಚ್ಚು ಹಾಕ್ಕೊಳ್ಳೇಬೇಕು ಅಂತ ಅನಿಸುತ್ತೆ ಫ್ರೆಂಡ್. ಯಾಕಂದರೆ ಅಷ್ಟೊಂದು ಚೆನ್ನಾಗಿದೆ ಇದು. ಟೈಮು ತೊಗೊಳುತ್ತೆ ಇದಕ್ಕೆ. ಯಾಕೆ ಅಂದರೆ ನೋಡಿ 3-4 ಥರ ವರ್ಕ್ ಇದೆ. ಫಸ್ಟಲ್ಲಿ ಕುಚ್ಚು ಕಟ್ಕೋಬೇಕು, ಆಮೇಲೆ ಅದ್ರ ಮೇಲೆ ಕುಚ್ಚನ್ನ ರೆಡಿ ಮಾಡ್ಕೋಬೇಕು, ನೆಕ್ಸ್ಟ್ ಬೀಡ್ಸ್ನ ಸ್ಟಿಚ್ ಮಾಡಬೇಕು. 3 ಸ್ಟೆಪ್ಸ್ ಇರೋದ್ರಿಂದ ಟೈಮ್ ಬೇಕಾಗುತ್ತೆ. ಬಟ್ ಹಾಗೆ ಇದಕ್ಕೆ ನೀವು ಅಮೌಂಟನ್ನು ಹಾಗೆ ಇದೆ ಫ್ರೆಂಡ್ಸ್. ಇದಕ್ಕೆ ಈ ಮಿನಿಮಮ್ ಅಂದರೆ ಒಂದು 800ರಿಂದ 900ವರೆಗೂ ಚಾರ್ಜ್ ಮಾಡ್ಬೋದು ನೀವು ಇದಕ್ಕೆ. ಆಮೇಲೆ ಗ್ಯಾಪ್ ನೋಡಿ ಫ್ರೆಂಡ್ಸ್, ನಾವು ಎವ್ರಿ ಟೈಮು ಬೇಬಿ ಕುಚ್ಚಿಗೆ ತಮ್ ಸೈಜ್ ಬಿಟ್ಕೊಳ್ತಾ ಇದ್ವಿ. ಬಟ್ ಇದಕ್ಕೆ ತಮ್ ಸೈಜ್ಗಿಂತ ಸ್ವಲ್ಪ ಜಾಸ್ತಿ ಬಿಟ್ಕೊಳ್ಬೇಕು. ಹಾಗಾದರೆ ಚೆನ್ನಾಗಿ ಕಾಣಿಸೋದು. ಇದು ಪೂರ್ತಿ ಹತ್ರ ಬಂದರೆ ನಾವು ಬೀಡ್ಸ್ ಹಾಕಿರೋದ್ರಿಂದ ಬೀಡ್ಸ್ ಎಲ್ಲ ಒಂದೇ ಕಡೆ ಕಾಣಿಸೋ ಥರ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಗ್ಯಾಪ್ ಇದ್ದರೆ ಇದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಸ್ವಲ್ಪ ಗ್ಯಾಪ್ನ ಜಾಸ್ತಿ ಬಿಟ್ಟಿದ್ದೀನಿ. ನೋಡಿ ಮಾಮೂಲಾಗಿ ಕುಚ್ಚನ್ನ ಕಟ್ಕೊಂಡು ಅದ್ರ ಮೇಲೆ ಮತ್ತೆ ಗೋಲ್ಡ್ ಕಲರ್ನ ಇಟ್ಕೊಂಡು ಮತ್ತೆ ಸ್ಟಿಚ್ ಮಾಡ್ಕೊಳ್ಳೋದು. ನೋಡಿ ನೀಟಾಗಿ ನೋಡ್ಕೊಂಬಿಡಿ ಫ್ರೆಂಡ್ಸ್, ಯಾವುದೇ ಕನ್ಫ್ಯೂಷನ್ ಇಲ್ಲದೆ ಇರೋ ಥರ
ನೀಟಾಗಿ ನೋಡಿಕೊಂಡ್ರೆ ನಮಗೆ ನಾವು ಹಾಕಬೇಕಾದ್ರೆ ಏನೂ ಡೌಟ್ಸ್ ಇರಲ್ಲ. ಡೌಟ್ ಬಂದರೂ ನೀವು ಮತ್ತೆ ವಿಡಿಯೋನ ನೋಡಿಕೊಂಡು ಮತ್ತೆ ಹಾಕ್ಕೊಳ್ಳಿ. ನೋಡಿ ಎವ್ರಿ ಟೈಮ್ ಸೇಮೇ ಅದು ಕುಚ್ಚು ಕಟ್ಕೊಳ್ಳೋದು, ಅದ್ರ ಮೇಲೆ ಇನ್ನೊಂದು ಕಲರ್ ಕುಚ್ಚನ್ನ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋದು, ಅದ್ರ ಮೇಲೆ ಬೀಡ್ಸ್ನ ಸ್ಟಿಚ್ ಮಾಡೋದು. ಇಷ್ಟೇ ಫ್ರೆಂಡ್ಸ್ ವರ್ಕು. ಟೈಮ್ ಆಗುತ್ತೆ, ಲುಕ್ಕು ಹಾಗೆ ಇದೆ ಸ್ಯಾರಿ. ನೀವು ಯಾರಿಗಾದರೂ ಈ ಥರ ತೋರಿಸಿದ್ರೆ ಬಿಡೋಕ್ಕೆ ಚಾನ್ಸೇ ಇಲ್ಲ ಫ್ರೆಂಡ್ಸ್. ಕಂಪಲ್ಸರಿ ಹಾಕ್ಸ್ಕೊತಾರೆ. ಆಮೇಲೆ ಮದುವೆ ಸ್ಯಾರಿಗಳಿಗಾಗಿರ್ಬೋದು, ಏನಾದರೂ ಫಂಕ್ಷನ್ ಸ್ಯಾರೀಸ್ಗಾಗಿರ್ಬೋದು, ಪ್ರತಿಯೊಂದು ಯಾವ ಸೀರೆಗೆ ಬೇಕೋ ಆ ಸೀರೆಗೆ, ಅಂದರೆ ಸ್ವಲ್ಪ ಗ್ರ್ಯಾಂಡ್ ಆಗಿರೋಂಥ ಯಾವ ಸೀರೆಗೆ ಬೇಕಾದರೂ ನೀವು ಹಾಕ್ಕೋಬೋದು. ಕಸ್ಟಮರ್ಗೂ ಹಾಕ್ಕೊಡ್ಬೋದು. ನೋಡಿ ಫ್ರೆಂಡ್ಸ್, ನಾವು ಮನೇಲಿ ಕೂತ್ಕೊಂಡು ಯಾವುದೇ ಖರ್ಚಿಲ್ಲದೆ ಏನೋ ಒಂದು, ಇವಾಗ ನಮಗೆ ಹೊರಗಡೆ ಹೋಗೋಕ್ಕೆ ನಮಗೆ ಆಗ್ತಾ ಇರೋಲ್ಲ, ಮನೇಲೇ ಕೂತ್ಕೊಂಡು ಏನಾದರೂ ಮಾಡೋಣ ಅಂತ ಅನ್ನಿಸ್ತಾ ಇರುತ್ತೆ. ಆ ಥರ ಟೈಮಲ್ಲಿ ನಮಗೆ ಇದಕ್ಕಿಂತ ಬೆಸ್ಟ್ ವರ್ಕ್ ಇನ್ನೊಂದು ಏನೂ ಇಲ್ಲ. ಯಾಕಂದರೆ ಇದರಲ್ಲಿ ನಾವೇ ಇನ್ವೆಸ್ಟ್ ಮಾಡೋವಂಥದ್ದು ಯಾವುದೂ ಇಲ್ಲ ಫ್ರೆಂಡ್ಸ್. ಮೆಟೀರಿಯಲ್ಸಿಗೆ ಮಾತ್ರ ಒಂದು 50 ಅಷ್ಟೇ ಖರ್ಚಾಗೋದು. ಈ ಥರ ಬೀಡ್ಸ್ಗಾದರೆ ಒಂದು 100 ರೂಪೀಸ್ ಖರ್ಚಾಗುತ್ತೆ. ಯಾಕಂದರೆ ಇದು ಬೀಡ್ಸ್ಗೆ 10 ಗ್ರಾಮ್ 20 ರೂಪಾಯಿ ಫ್ರೆಂಡ್ಸ್. ಇದು ಸ್ವಲ್ಪ ತೂಕ ಇರೋದ್ರಿಂದ ಕಡಿಮೆನೇ ಇರುತ್ತೆ. ಹಾಗಾಗಿ ಒಂದು 40 ರೂಪಾಯಿ ಬೀಡ್ಸ್ ಆದರೂ ಬೇಕೇ ಬೇಕಾಗುತ್ತೆ. ಗೊತ್ತಾಯ್ತಲ್ವ? ಅದಕ್ಕೆ ಒಂದು 40 ರೂಪಾಯಿ ಬೀಡ್ಸು, 40 ರೂಪಾಯಿ ಥ್ರೆಡ್ಸು, 2 ಕಲರ್ ಥ್ರೆಡ್ಸ್ ಅಂದ್ಕೊಂಡ್ರು 80 ರೂಪಾಯಿ, ಒಂದು 20 ರೂಪಾಯಿ ಎಕ್ಸ್ಟ್ರಾ ಅಂದ್ಕೊಂಡ್ರು 100 ರೂಪೀಸ್ಗೆ ಇದು ಆಗೋಗುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಗ್ರ್ಯಾಂಡ್ ಆಗಿರೋ ವರ್ಕ್ ಇದು. 100 ರೂಪೀಸ್ಗೆ ಎಕ್ಸ್ಟ್ರಾ ಏನೂ ಇನ್ವೆಸ್ಟ್ಮೆಂಟ್ ಇರೋದಿಲ್ಲ. ಇನ್ನು ಬೇಬಿ ಕುಚ್ಚಿಗಾದರೆ ಬರೀ 50 ರೂಪಾಯಿ ಫ್ರೆಂಡ್ಸ್ ಆಗೋದು. ಅದು ನಾವು ಮಲ್ಟಿ ಕಲರ್ ಯೂಸ್ ಮಾಡೋದ್ರಿಂದ 50 ರೂಪಾಯಿ ಆಗುತ್ತೆ. ಕೆಲವರು ಒಂದೇ ಕಲರ್ನ ಕೇಳ್ತಾರೆ, ಇಲ್ಲ ಸ್ಯಾರಿನೂ ಒಂದೇ ಕಲರಲ್ಲಿರ್ಬೋದು. ಹಾಗಾಗಿ ಏನು ಖರ್ಚು ಮಾಡಿದ್ರು ನಾವು 50ರಿಂದ 60 ರೂಪಾಯಿ ಒಳಗಡೆ ಆಗೋಗುತ್ತೆ ಈ ಕುಚ್ಚಿಗೆಲ್ಲ ಫ್ರೆಂಡ್ಸ್. ಯಾವ ಸೀರೆಗೇನೇ ಆಗಲಿ ನಮಗೆ 100 ರೂಪೀಸ್ಗಿಂತ ಯಾವುದಕ್ಕೂ ಖರ್ಚಾಗೋದೇ ಇಲ್ಲ. ಗೊತ್ತಾಯ್ತಲ್ವ? ಆಮೇಲೆ ಕೆಲವೊಂದು ಡಿಸೈನ್ಸು ಅಂದರೆ ಆರಿ ವರ್ಕ್ ಕ್ರೋಶಾ ವರ್ಕಿಗೆ ಬಂದರೆ ನಿಮಗೆ ಗೊತ್ತಾಗುತ್ತೆ. ಅಲ್ಲಿನೂ ಅದರಲ್ಲಿ ಸ್ಟೋನ್ ಚೈನ್, ಬಾಲ್ ಚೈನ್ ಅಂತ ಬರುತ್ತೆ. ಅದಕ್ಕೆ ಬಂದರೆ ಇನ್ನೊಂದು 50 ರೂಪಾಯಿ ಜಾಸ್ತಿ ಆಗ್ಬೋದು. ಟೋಟಲಿ ಹೇಳೋದಂದರೆ 150 ರೂಪಾಯಿಗಿಂತ ಖರ್ಚು ಯಾವುದೂ ಬರೋದೇ ಇಲ್ಲ ಫ್ರೆಂಡ್ಸ್. ಬರೀ 150 ರೂಪಾಯಿ ಇನ್ವೆಸ್ಟ್ಮೆಂಟ್ ಇದ್ದರೆ ಸಾಕು. ನೋಡಿ ಯಾವುದೇ ಥರ ಡಿಸೈನ್ ಹಾಕ್ಬೋದು ನೀವು, ಆಲ್ ಟೈಪ್ಸ್ ಡಿಸೈನ್ಸ್ನ ಹಾಕ್ಬೋದು. ನೋಡಿ ಬೇಬಿ ಕುಚ್ಚಿನಲ್ಲೇ ಈ ಥರ 100 ರೂಪಾಯಿ ಖರ್ಚು ಮಾಡಿಕೊಂಡು 800, 900ಗೆಲ್ಲ ನಾವು ಅರ್ನ್ ಮಾಡ್ತೀವಿ ಅಂದರೆ ಸ್ಟಾರ್ಟಿಂಗಲ್ಲಿ ನನಗೂ ನಂಬೋಕ್ಕೆ ಆಗ್ತಾ ಇರಲಿಲ್ಲ. ತುಂಬಾ ಈಸಿ ಅಲ್ವಾ? ಟೈಮ್ ಒಂದು ಇದ್ದರೆ ಸಾಕು ಫ್ರೆಂಡ್ಸ್. ನಾವು ಮನೇಲಿ ಕೂತ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ಬದಲು ಈ ಥರ ಏನೋ ಒಂದು ಮಾಡ್ತಾಯಿದ್ರೆ ನಮಗೆ ಏನೋ ಇದು ಮನೆಯ ಯಾವುದೋ ಒಂದು ಖರ್ಚಿಗೆ ಯೂಸ್ ಆಗೇ ಆಗುತ್ತೆ, ಸೇವಿಂಗ್ಸ್ ಆಗುತ್ತೆ. ಮಕ್ಕಳಿಗೋಸ್ಕರ ಏನೇ ಒಂದು ಇದಕ್ಕಾದರೂ ಯೂಸ್ ಆಗೇ ಆಗುತ್ತೆ. ಸೊ ಹಾಗಾಗಿ ನಮಗೂ ಏನೋ ಒಂದು ಮಾಡ್ತಾಯಿದ್ದೀವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅಲ್ವಾ? ಅದಕ್ಕೆ ಇದು ನಿಮಗೆ ಕನ್ಫ್ಯೂಸ್ ಆಗ್ಬೋದು ಅಂತ ನಾನು 4 ಕುಚ್ಚು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಿಮಗೆ ಸ್ವಲ್ಪ ಥ್ರೆಡ್ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ, ನೋಡಿಕೊಂಡು ಅವಾಗ ನೀವು ನೀಟಾಗಿ ಸರಿ ಮಾಡ್ಕೋಬೇಕು. ಆಮೇಲೆ ಹಿಂದ್ಗಡೆ ಏನಾದರೂ ಎಕ್ಸ್ಟ್ರಾ ಥ್ರೆಡ್ಸ್ ಅದು ಇದು ಅಂತ ಇದ್ದರೆ ನಾವು ಲಾಸ್ಟಲ್ಲಿ ಕಟ್ ಮಾಡ್ಕೊಂಬಿಡೋಣ ಫ್ರೆಂಡ್ಸ್. ಇದು ನಂದು ಸ್ವಲ್ಪ ವೇಲ್ ಆಗಿರೋದ್ರಿಂದ ಬಟ್ಟೆ ಇಂಚ್ಕೊಂಡು ಬರ್ತಾ ಇದೆ. ಸ್ಯಾರಿಗಾದರೆ ಆ ಥರ ಏನೂ ಬರಲ್ಲ. ಬಟ್ಟೆ ಅದು ಸ್ಯಾರಿ ಕ್ಲಾತ್ಗೂ ಈ ಕ್ಲಾತ್ಗೂ ತುಂಬ ಡಿಫ್ರೆಂಟ್ ಇರುತ್ತೆ ಫ್ರೆಂಡ್ಸ್. ಇದು ಸ್ವಲ್ಪ ತುಂಬ ತೆಳುವಾಗಿರೋದ್ರಿಂದ ನಿಮಗೆ ಆ ಥರ ಬರ್ತಾ ಇದೆ ನೋಡಿ. ಬಟ್ ನೀವು ಯಾವುದೇ ಡಿಸೈನ್ಸ್ನ ಹಾಕಿ ಫ್ರೆಂಡ್ಸ್, ಫಸ್ಟು ನೀವು ಟ್ರಯಲ್ ಬಟ್ಟೆಗೆ ಹಾಕ್ಕೊಡು, ಅಂದರೆ ಕರ್ಚೀಫ್ಗಾಗಲಿ ಒಂದು ಈ ಥರ ವೇಲ್ಗಾಗಲಿ ಬೇರೆ ಯಾವುದಾದ್ರೂ ಒಂದು ಕ್ಲಾತ್ಗೆ ಹಾಕ್ಬಿಟ್ಟು ನೆಕ್ಸ್ಟ್ ನೀವು ಸ್ಯಾರಿಗೆ ಹಾಕಿ. ಯಾಕಂದರೆ ನಮಗೆ ಆವಾಗ ತಿದ್ಕೊಳ್ಳೋ ಚಾನ್ಸ್ ಇರುತ್ತೆ. ಡೈರೆಕ್ಟಾಗಿ ಸ್ಯಾರಿಗೆ ಹಾಕೋಕ್ಕೆ ಹೋಗಿ ನಾವು ಈ ಥರ ಎಲ್ಲ ಇದು ಮಾಡ್ಕೊಂಡ್ರೆ ಆಮೇಲೆ ಸ್ಯಾರಿಗೆ ನಾವು ಡಬಲ್ ಟೈಮ್ ಸೂಜಿನ ಇದು ಮಾಡೋದ್ರಿಂದ ಆವಾಗಲೂ ಬಟ್ಟೆ ಇದಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಯಾರು ಡೈರೆಕ್ಟಾಗಿ ಸೀರೆಗೆ ಹಾಕಬೇಡಿ. ಟ್ರೈ ಮಾಡಬೇಕಾದ್ರೆ ಫಸ್ಟು ಬಟ್ಟೆಗೆ ಟ್ರೈ ಮಾಡಿ ಆಮೇಲೆ ಇದಕ್ಕೆ ಹಾಕಿ. ಗೊತ್ತಾಯ್ತಲ್ವ ಫ್ರೆಂಡ್ಸ್? ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಆಮೇಲೆ ಲೈಕ್ ಮಾಡೋದನ್ನು ಮರಿಬೇಡಿ. ನೀವು ಲೈಕ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದೇ ನಮಗೆಲ್ಲ ಇನ್ಸ್ಪಿರೇಷನ್ ಆಗೋದು. ಸೊ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿ ಆ ಥರ ಹಿಂದ್ಗಡೆ ಏನಾದರೂ ಥ್ರೆಡ್ಸ್ ಇದ್ದರೆ ನೋಡಿ, ಇದು ವೇಲ್ ಆಗಿರೋದ್ರಿಂದ ಬೀಡ್ಸ್ ಎಲ್ಲ ಹಿಂದ್ಗಡೆ ಬಂದುಬಿಟ್ಟಿದೆ. ಸೊ ನಾನು ಹಾಗೆ ತೋರಿಸ್ತಾ ಇದ್ದೀನಿ.
ನಿಮಗೆ ಹೇಳಿರೋ ಹಾಗೆ ನಾನು ಏನೇ ಮಿಸ್ಟೇಕ್ಸ್ ಇದ್ರೂ ನಾನು ಅದನ್ನೇನು ಕಟ್ ಮಾಡೋಕ್ಕೆ ಹೋಗಲ್ಲ. ಏನೇ ಮಿಸ್ಟೇಕ್ಸ್ ಆದರೂ ಅದು ನಿಮಗೂ ಗೊತ್ತಾಗಬೇಕಂತ ಅದನ್ನು ಹಾಗೆ ನಾನು ಪ್ಲೇ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ನೋಡಿ ಫ್ರೆಂಡ್ಸ್, ನೀವೇ ನೋಡಿದ್ಮೇಲಂತೂ ಟ್ರೈ ಮಾಡದೆ ಇರೋಕ್ಕೆ ಆಗೋದೇ ಇಲ್ಲ. ಆ ಥರ ಡಿಸೈನ್ ಇದು ಯಾವುದೇ ಸೀರೆಗಾದರೂ ಹಾಕ್ಬೋದು, ಗ್ರ್ಯಾಂಡಾಗಿ ಕಾಣಿಸುತ್ತೆ. ಕ್ರೋಶ ಬರಲ್ಲ ಅಂತ ನಾವು ಬೇಜಾರು ಮಾಡ್ಕೊಳ್ಳೋ ಅವಸರನೂ ಇಲ್ಲ. ಗೊತ್ತಾಯ್ತಲ್ವಾ? ಓಕೆ, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಬಾಯ್.